ಎಲ್ಲರಿಗೂ ನಮಸ್ಕಾರ. ರಾಜಕೀಯ ಕಣದಲ್ಲಿ ಜನರ ಸೇವೆ ಮಾಡಬೇಕು ಬಯಸಿ ಶಿವಮೊಗ್ಗ ಕ್ಷೇತ್ರದ ಸಂಸತ್ ಸ್ಥಾನಕ್ಕೆ ನಿಂತಿರತಕ್ಕಂಥ ಗೀತೋಕರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ಇದ್ದೀನಿ. ಜನಸೇವೆ ರಾಜಕೀಯಕ್ಕೆ ಬಂದ ಮೇಲೆ ಜನಸೇವೆ ಮಾಡಲೇಬೇಕು. ಜನಸೇವೆ ಮಾಡೋದಕ್ಕೆ ಸಿದ್ಧ ಅಂತೇಳಿ ದೊಡ್ಡ ಮನೆ ಇವತ್ತಲ್ಲ ಆವತ್ತಿಂದ ಇದೆ. ಚಿತ್ರರಂಗದ ಸೇವೆಯನ್ನು ದೊಡ್ಡ ಮನೆ ಅವತ್ತಿಂದ ಮಾಡ್ತಾ ಬಂದಿದೆ, ಇವತ್ತು ಮಾಡ್ತಾ ಬಂದಿದೆ. ಈಗ ಇಲ್ಲಿ ಚಿತ್ರರಂಗದ ಎಲ್ಲ ಬಂಧುಗಳು ಸೇರಿ ಶುಭವನ್ನು ಕೋರೋದಕ್ಕೆ ಬಂದಿದ್ದೀವಿ. ನಮ್ಮ ಚಿತ್ರರಂಗದ ಸಂಬಂಧಪಟ್ಟಂಥ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಇದ್ದಾರೆ, ನಿರ್ಮಾಪಕ ಸಂಘದ ಅಧ್ಯಕ್ಷರು ಇದ್ದಾರೆ, ಪ್ರದರ್ಶಕ ಸಂಘದ ಅಧ್ಯಕ್ಷ ನಾನು ಇದ್ದೀನಿ, ನಮ್ಮ ಹಿರಿಯರಿದ್ದಾರೆ, ಎಲ್ಲ ಇದ್ದಾರೆ. ನಮ್ಮ ಕಾಯಕ ಒಂದೇ ಆಗಬೇಕು ಚಿತ್ರರಂಗದಲ್ಲಿ. ಅಧ್ಯಕ್ಷನ ಈ ಮೂಲಕ ಮನವಿ ಮಾಡೋದಿಷ್ಟೇ, ಈ ಒಂದು ಲೋಕಸಭಾ ಚುನಾವಣೆಯನ್ನು ಚಿತ್ರರಂಗ ಪಕ್ಷಾತೀತವಾಗಿ ತಗೊಬೇಕು. ಚಿತ್ರರಂಗಕ್ಕೆ ಇವಾಗ ಚಿತ್ರರಂಗದ ಸಣ್ಣ ಪುಟ್ಟ ಆಗುಹೋಗುಗಳನ್ನು ಸರಿಪಡಿಸೋದಕ್ಕೆ ನಾವು ಬರ್ತಾ ಇದ್ದಿದ್ದೆ ದೊಡ್ಡ ಮನೆಗೆ. ದೊಡ್ಡ ಮನೆ ಬಂದು ಅದನ್ನು ಸರಿಪಡಿಸಿ ಆ ಚಿತ್ರರಂಗವನ್ನು ಇಲ್ಲಿವರೆಗೂ ಉಳಿಸಿರುವಾಗ ಆ ದೊಡ್ಡ ಮನೆಯ ಒಂದು ಕುಡಿ ಜನಸೇವೆ ಮಾಡಬೇಕು ಅಂತ ಅಂದಾಗ ಇಡೀ ಚಿತ್ರರಂಗ ಒಂದಾಗಿ ನಾವು ನಿಂತ್ಕೊಬೇಕಾದ್ದು ನಮ್ಮ ಧರ್ಮ ಆಗುತ್ತೆ ಮತ್ತು ನಮ್ಮ ಕರ್ತವ್ಯ ಆಗುತ್ತೆ. ಇದು ಕೇವಲ ಒಂದು ಸಭೆ ಮಾಡಿ ಶುಭವನ್ನು ಕೋರಿ ಆ ನಂತರ ಎಲ್ಲೋ ಸಿಕ್ಕಿದಾಗ ಮಾತಾಡಿಸೋವಂಥ ಎಲ್ಲ ಚಟುವಟಿಕೆಯನ್ನು ಬಂದ್ ಮಾಡಿ ಅಧ್ಯಕ್ಷರುಗಳೇ, ಪ್ರತಿ ಒಬ್ಬ ಚಿತ್ರರಂಗಕ್ಕೆ ಸಂಬಂಧಪಟ್ಟವರು ಪಕ್ಷಾತೀತವಾಗಿ ಬೇರೆ ಬೇರೆ ಪಕ್ಷದಲ್ಲಿ ಇದ್ದಾರೆ, ನಾವು ಇಲ್ಲ ಅಂತ ಹೇಳೋದಲ್ಲ. ಇದು ಯಾಕೆಂದರೆ ಪಕ್ಷದ ಚಿಹ್ನೆಯಲ್ಲಿ ಆಗ್ತಾ ಇರುವಾಗ ಅದು ಇದ್ದೇ ಇರುತ್ತೆ. ಆದರೆ ಆ ಒಂದು ಕ್ಷೇತ್ರವನ್ನು ಪಕ್ಷಾತೀತವಾಗಿ ಮಾಡಿ, ಬೇರೆ ಕ್ಷೇತ್ರದ ಬಗ್ಗೆ ಬೇಡ ನಮಗೆ ನಮ್ಮ ಚಿತ್ರರಂಗ ನಮ್ಮ ಸೇವೆ ಮಾಡಿರತಕ್ಕಂಥ ದೊಡ್ಡ ಮನೆ ಒಂದಕ್ಕೆ ಸಹಾಯ ನಾವು ಮಾಡಬೇಕಾದ್ರೆ ಆ ಒಂದು ಕ್ಷೇತ್ರಕ್ಕೆ ಹೊರತು ಬೇರೆ ಕ್ಷೇತ್ರದ ಬಗ್ಗೆ ನಾವು ತಲೆಕೆಡಿಸ್ಕೊಳ್ಳೋದು ಬೇಡ. ದಯವಿಟ್ಟು ನೀವು ಎಲ್ಲ ಅಂಗ ಸಂಸ್ಥೆಗಳ ಮುಖಸ್ಥರನ್ನು ಕರೀರಿ, ಅವ್ರಿಗೆ ಸ್ನೇಹಿತರು ಬಂಧುಗಳು ಮತ್ತೊಬ್ಬರು ಆ ಮೂಲಕ ಅವರು ಹೋಗಿ ಮನವಿ ಮಾಡಬೇಕು. ಕೇವಲ ರಸ್ತೆನಲ್ಲಿ ಹೋಗಿ ಪ್ರಚಾರ ಮಾಡೋದ್ರಿಂದ ಅಲ್ಲ, ಅದಾಗೆ ಆಗುತ್ತೆ. ಈ ಕೆಲಸ ಕಾರ್ಯಗಳನ್ನು ತಾವು ಮಾಡಬೇಕು. ಮಾಡಿ ನಮ್ಮ ಒಂದು ಋಣ ಸಂದಾಯವನ್ನು ಸಹ ಚಿತ್ರರಂಗ ಈ ಸಂದರ್ಭದಲ್ಲಿ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ಶಿವಣ್ಣ ಹೇಳಿದ್ದಾರೆ ಆಗಲೇ, ಅವರು ಒಂದು ಸಂಸತ್ ಸ್ಥಾನದಲ್ಲಿ ಇರೋದನ್ನು ನೋಡಬೇಕು. ಅವರು ಇವತ್ತು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಅವರ ನೆನಪಿನಲ್ಲಿ ಅವರ ನೆರಳಿನಲ್ಲಿ ಭಾಳಷ್ಟು ಜನ ಸೇವೆ ಮಾಡುವಂಥ ಲೀಡರ್ಗಳು ಈ ನಮ್ಮ ಸಮಾಜದಲ್ಲಿ ಬಂದ್ಬಿಟ್ಟಿದ್ದಾರೆ. ಆದರೆ ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಒಂದು ಜನರ ಸೇವೆ ಮಾಡಬೇಕು, ಜನರ ಸೇವೆ ಜೊತೆ ಚಿತ್ರರಂಗಕ್ಕೂ ಸೇವೆ ಆಗಬೇಕು ಅನ್ನೋ ಒಂದು ಕಲ್ಪನೆ ಇದೆಯಲ್ಲ, ಅದಕ್ಕೆ ನಾವೆಲ್ಲ ಹ್ಯಾಟ್ಸ್ ಆಫ್ ಹೇಳ್ತಾ, ಖಂಡಿತವಾಗಿಯೂ ಈ ಬಾರಿ ಯಾವುದೇ ಅಲೆ ಇರಲಿ ಏನೇ ಇರಲಿ ಎತ್ತದೇ ಇರಲಿ ಜನ ಸೇವೆ ಮಾಡಬೇಕು ಅಂತ ಬಂದು ಶಿವಣ್ಣ ಹೇಳ್ದಾಗೆ ಎಲ್ಲರೂ ಜೊತೆ ಕೂತ್ಕೊಂಡು ಹೋಗಲಿ, ಯಶಸ್ಸು ಗ್ಯಾರಂಟಿ, ಎರಡಿಗೆ ಅನುಮಾನ ಇಲ್ಲ. ನಾವು ಚಿತ್ರರಂಗದವರು ಪ್ರತಿದಿನ ಇದು ಸಂಬಂಧಪಟ್ಟಂಥ ಸಭೆಗಳನ್ನು ಮಾಡಿ ಕರೆದು ಕೇಳಿಸಿ ಎಲ್ಲರನ್ನೂ ಒಗ್ಗಟ್ಟಾಗಿ ಹೋಗೋಣ. ಶುಭವಾಗಲಿ, ಯಶಸ್ಸಾಗಲಿ. ಮತ್ತು ನಮ್ಮ ಚಿತ್ರರಂಗಕ್ಕೆ ನಮ್ಮ ಸಂಸತ್ ಸದಸ್ಯರು ಒಬ್ಬರು ಇದ್ದಾರೆ ಅಂತ ಹೇಳ್ಕೊಳ್ಳೋ ಹೆಮ್ಮೆ ಆಗಲಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು